ಅಂಥ ಜನತಾದಳ ಪಕ್ಷದಿಂದ ಕೊಡೋದೇ ಇಲ್ಲ, ಬಿಟ್ಬಿಡ್ತಾ ಇರ್ತದೆ. ಸಂದರ್ಭ ಬಂದಾಗ ನಿಮ್ಮನ್ನೆಲ್ಲ ಸೇರಿಸ್ತೀನಿ. ಆವಾಗ ನೀವೇನು ತೀರ್ಮಾನ ಮಾಡ್ತೀರಿ ಅದನ್ನು ಮಾಡ್ತೀನಿ. ಅಲ್ಲಿವರೆಗೆ ನಾನಂತೂ ಬಿಡೋ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ. ಅವತ್ತು ಹೇಳಿದ್ದೀನಿ, ಟಿ ವಿಲಿ ಹೇಳಿದ್ದೀನಿ, ಪೇಪರ್ಲು ಹೇಳಿದ್ದೀನಿ, ದಳದಿಂದೇ ನಿಲ್ತೀನಿ, ಇದ್ದೀನಿ ಅಂತ ಹೇಳಿದ್ದೀನಿ. ಅದನ್ನು ನಾವು ರಿಜೆಕ್ಟ್ ಮಾಡಿದಾಗ ಎಲ್ಲರೂ ಸಭೆ ಕರಿತೀನಿ, ನೀವೇನು ತೀರ್ಮಾನ ತಗೋತೀರಿ ಅದು ಬದ್ಧವಾಗಿರ್ತೀನಿ. ನೀವು ಅರ್ಜಿ ಹಾಕಿ ನೋಡ್ರಿ, ನಾವು ಇದೀವಿ ಅಂದರೆ ಅರ್ಜಿ ಹಾಕ್ತೀನಿ ನೋಡ್ರಿ. ಏನಪ್ಪ ತಾವೆಲ್ಲರೂ ಕೂಡ ಇವತ್ತು ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ಜಿಡಿದೇವರು ಬರ್ತಾ ಇದ್ದಾರೆ ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನನಗಿನ್ನೂ ಎಷ್ಟು, ಯಾಕೆಂದರೆ ಭಾಳ ದಿವಸದಿಂದ ಕಾರ್ಯಕ್ರಮಗಳು ಇರಲಿಲ್ಲ. ಇವತ್ತು ಬಂದಾಗ ನೀವೆಲ್ಲರೂ ಕೂಡ ಉಳಿದಿರ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತೀನಿ, ಬಿಡಲ್ಲ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅದೇ ನನಗೆ ದೈವ ಎಲ್ಲವೂ ಕೂಡ. ಅದರಿಂದ ಇವತ್ತು ಬಂದಿರ್ತಕ್ಕಂಥ ನಿಮಗೆಲ್ಲ ಕೋಣಪ್ಪ ದೇವರು, ಕೆಂಗಲ್ಲಮ್ಮ ತಾಯಿ, ಗುಜ್ಜಮ್ಮ ತಾಯಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲ ಸುಖ ಸಂತೋಷ ನೆಮ್ಮದಿ ಕೊಡಲಿ. ಯುಗಾದಿಲಿ ಹೊಸ ವರ್ಷ ತಮಗೆಲ್ಲ ಬೆಲ್ಲ ಬೇವು ತಿಂದು ಸಿಹಿ ಕೈ ಜೀವನದಲ್ಲಿ ಇರ್ತವೆ, ಕೈ ಬರ್ತವೆ. ಆವತ್ತು ಅದು ಆರೋಗ್ಯಕ್ಕೆ ಒಳ್ಳೇದೇ. ಅವ್ರು ವಿರೋಧ ಮಾಡಿದ್ರಿಂದಲೇ ನೀವು ಗಟ್ಟಿಯಾಗಿದ್ದು. ಅವ್ರು ಯಾವಾಗ ಜಿ ಟಿ ದೇವರು ನೋಡು, ಅವ್ರ ಕೈಲಿ ಬೆಳೆದು ಎಲ್ಲ ಮುಂಡೆ ಮಕ್ಕಳು ಅವ್ರ ಜೊತೆಲಿ ಇದ್ದವರೆಲ್ಲ ಅನ್ಯಾಯ ಮಾಡ್ಬಿಟ್ಟು ಅವ್ರಿಗೆ ನಾವು ಗೌಡ್ರು ಉಳಿಸ್ಕೋಬೇಕು ಅಂತ ಉಳಿಸ್ಕೊಳ್ತಾವ್ರೆ. ಏನು ಮಾಡ್ಕೊಳ್ದೇ ಇರೋರು ನನ್ನ ಹತ್ರ ಬಂದು ಸ್ವಂತಕ್ಕೆ ಏನು ಮಾಡ್ಕೊಳ್ದೇ ಇರೋ ಜನ ನನಗೆ ಗೆಲ್ಸ್ಕೊಂಬರ್ತಾ ಇರೋರು. ನಾವು ಬೆಳೆಸೋರು, ದುಡ್ಡು ಮಾಡಿದವರು ನನ್ನ ವಿರುದ್ಧವಾಗಿ ಮಾಡ್ತಕ್ಕಂಥ ಇವತ್ತಿಂದ ಬಂದಿಲ್ಲ, ಇಲ್ಲಿಂದ ಬಂದಿದೆ. ಅದಕ್ಕೆ ನಿಮ್ಮ ಮುಂದೆ ನೀವು ಯಾರು ಕೂಡ ಎದುರು ಅಗತ್ಯ ಇಲ್ಲ. ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ.